ಈ ವರ್ಷ ಮಲಯಾಳಂನಲ್ಲಿ ರಿಲೀಸ್ ಆದಂಥ ಬ್ರಹ್ಮಯುಗಂ ಹಾಗೂ ಮಂಜುಮೇಲ್ ಬಾಯ್ಸ್ ತುಂಬಾನೇ ಸದ್ದನ್ನ ಮಾಡಿತ್ತು. ಅದೇ ರೀತಿ ಮಲಯಾಳಂನಲ್ಲಿ ಸದ್ದನ್ನ ಮಾಡಿದಂಥ ಮತ್ತೊಂದು ಸಿನಿಮಾ ಅಂದರೆ ಪ್ರೇಮಾಲು. ಗಿರೀಶ್ ಏಡಿ ಅವರು ನಿರ್ದೇಶನ ಮಾಡಿ ನೆಸ್ಲೆನ್ ಹಾಗೂ ಮಮಿತಾ ಅವರು ನಟಿಸಿದಂಥ ಸಿನಿಮಾ. ಈ ಸಿನಿಮಾ ನೋಡಿ ಏನನ್ಸ್ತು, ಏನಿಷ್ಟ ಆಯ್ತು, ಏನಿಷ್ಟ ಆಗ್ಲಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಈ ಸಿನಿಮಾದ ಪ್ಲಾಟ್ ಬಂದು ಲವ್ ಹಾಗೂ ಲೈಫ್ ನಲ್ಲಿ ಎರಡರಲ್ಲೂ ರಿಜೆಕ್ಷನ್ ಅನ್ನ ಕಂಡಿರೋ ಸಚಿನ್ ಯುಕೆ ಹೋಗೋಕೆ ರೆಡಿ ಆಗ್ತಾನೆ. ವೀಸಾ ರಿಜೆಕ್ಷನ್ ಇಂದ ಮತ್ತೆ ವೀಸಾ ಬರೋದು 6 ಮಂತ್ ಡಿಲೇ ಆಗೋದ್ರಿಂದ ಸಚಿನ್ ಅವನ ಫ್ರೆಂಡ್ ಜೊತೆಗೆ ಗೇಟ್ ಎಕ್ಸಾಮ್ ಸ್ಟಡಿ ಮಾಡೋದಕ್ಕೆ ಹೈದರಾಬಾದ್ ಹೋಗ್ತಾನೆ. ಅಲ್ಲಿ ಏನೇನಾಗುತ್ತೆ ಅನ್ನೋದೇ ಸಿನಿಮಾದ ಕಥೆ. ಚೈಲ್ಡಿಶ್ ಹುಡುಗನಾಗಿ ಸ್ವಲ್ಪ ಮೆಚೂರ್ಡ್ ಹುಡುಗಿಯಾಗಿ ಸಚಿನ್ ಹಾಗೂ ರೀನು ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ. ಇಬ್ಬರ ಪೇರ್ ತುಂಬಾನೇ ಕ್ಯೂಟ್ ಆಗಿತ್ತು. ಜೊತೆಯಲ್ಲಿರುವಂತ ಪಾತ್ರಗಳು ಕೂಡ ನಿಮ್ಮನ್ನ ತುಂಬಾನೇ ಎಂಟರ್ಟೈನ್ ಮಾಡುತ್ತೆ. ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ನೆಸ್ಲೆನ್, ಮಮಿತಾ ಹಾಗೂ ಅಮಲ್ ಡೇವಿಸ್ ಆಗಿ ಕಾಣಿಸ್ಕೊಂಡಂತ ಸಂಗೀತ್ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ತುಂಬಾನೇ ಇಷ್ಟ ಆಗುತ್ತೆ. ನೆಸ್ಲೆನ್ ಹಾಗೂ ಮಮಿತಾ ಅವರ ಪೇರ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆಯೋ ಅದೇ ರೀತಿ ಅಮಲ್ ಡೇವಿಸ್ ಹಾಗೂ ಸಚಿನ್ ಕಾಂಬೋ ಅಷ್ಟೇ ಚೆನ್ನಾಗಿತ್ತು. ಇದ್ರೆ ಅಮಲ್ ಡೇವಿಸ್ ಅಂತ ಒಬ್ಬ ಫ್ರೆಂಡ್ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿತ್ತು ಅವರ ಪರ್ಫಾರ್ಮೆನ್ಸ್ ಹಾಗೂ ಆ ಕ್ಯಾರೆಕ್ಟರ್. ಸಿನಿಮಾದ ರೈಟಿಂಗ್ ತುಂಬಾನೇ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಟು ಎಂಡ್ ಸಿನಿಮಾ ಎಲ್ಲೂ ಬೋರ್ ಆಗದೆ ಇರೋ ಹಾಗೆ ಫನ್ ಆಗಿ ಹೇಳಿದ್ದಾರೆ. ಸಿನಿಮಾದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಹೇಳಿದ್ರು ಕೂಡ ಸೀರಿಯಸ್ ಆಗದೆ ಸಿಂಪಲ್ ಆ್ಯಂಡ್ ಸೆಟಲ್ಡ್ ಆಗಿ ತಿಳಿಸಿದ್ದಾರೆ. ಸಿನಿಮಾದ ಕೆಲವೊಂದು ಸೀನ್ಸ್ಗಳು ರಿಲೇಟೇಬಲ್ ಅನ್ಸುತ್ತೆ. ಬಿಜಿಎಂ ಬಗ್ಗೆ ಹೇಳೋದಾದ್ರೆ ಸಿನಿಮಾಗೆ ಏನು ರಿಕ್ವೈರ್ಡ್ ಇತ್ತೋ ಅದನ್ನ ಡೀಸೆಂಟ್ ಆಗಿ ಕೊಟ್ಟಿದ್ದಾರೆ ಅನ್ಸ್ತು. ಸಿನಿಮಾದ ಕೆಲವೊಂದು ಸೀನ್ಸ್ ಹಾಗೂ ಕೆಲವೊಂದು ಡೈಲಾಗ್ಸ್ಗಳು ತುಂಬಾನೇ ನಗ್ಸುತ್ತೆ. ಅಮಲ್ ಡೇವಿಸ್ ಹಾಗೂ ಸಚಿನ್ ಈ ಕ್ಯಾರೆಕ್ಟರ್ ನಡುವೆ ಹಾಗೆ ಇವರ ಜೊತೆ ಆದಿ ಕ್ಯಾರೆಕ್ಟರ್ ಸೇರಿದಾಗ ಹುಟ್ಟುವಂತ ಹ್ಯೂಮರ್, ಕೆಲವೊಂದು ಸೀನ್ಸ್ ತುಂಬಾನೇ ಎಂಜಾಯ್ ಮಾಡ್ತೀರಾ. ಇನ್ನು ಈ ಸಿನಿಮಾದಲ್ಲಿ ನನಗೇನು ನೆಗೆಟಿವ್ ಅಂತ ಅನ್ಸಿಲ್ಲ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಒಂದೊಳ್ಳೆ ಫನ್ ಅಂಡ್ ಹಿಲೇರಿಯಸ್ ಆಗಿರುವಂತ ಸಿನಿಮಾ ಅಂತ ಹೇಳ್ತೀನಿ. ಈ ಸಿನಿಮಾ ನೀವೇನಾದ್ರೂ ನೋಡ್ಬೇಕಂದ್ರೆ ಈ ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಬಹುದು. ನೀವೇನಾದ್ರೂ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೇನು 500 ಸಬ್ಸ್ಕ್ರೈಬರ್ಸ್ ಗಳನ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀವಿ. ಆದಷ್ಟು ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.